ಕಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್ ಎನ್ನುವ ಸೂಚನೆ ಬರ್ತಾ ಇದೆ. ಅಲ್ಲಿ ಎರಡೂ ತಂಡದ 12 ಆಟಗಾರ ಬರಬೇಕು ಕಲಾಖಂಡಿತವಾಗಿ. ಪಂದ್ಯ ಸ್ಟಾರ್ಟ್ ಆದ್ಮೇಲೆ ಬರೋದಲ್ಲ. ಸನ್ನಿ ಅವರಿದ್ದಾರೆ, ಪ್ರಕೃತಿ ಅವರು ಬರಬೇಕು ಅನ್ನೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಶೇಷಾದ್ರಿ ಅವರ ಒಂದು ಮುಂದಾಳತ್ವದಲ್ಲಿ, ಬಾಜಿ ಅವರ ಒಂದು ನಾಯಕತ್ವದಲ್ಲಿ ಪಜ್ಜು, ಗಿರಿ ಮತ್ತು ನಿರಂಜನ್ ಪ್ರಭು ಇವರೆಲ್ಲರ ಒಂದು ಸಹಕಾರದೊಂದಿಗೆ ನೇತಾಜಿ ಕ್ರಿಕೆಟ್ ಕ್ಲಬ್ ಈ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದೆ ಗೌನಿಪಲ್ಲಿಯ ಕ್ರೀಡಾಂಗಣ ಒಳಭಾಗದಲ್ಲಿ. ಎರಡು ತಂಡದ ಎಕ್ಸ್ಟ್ರಾ ಪ್ಲೇಸ್ ಬರ್ಬೇಕು. ಈ ಕಡೆ ಸನ್ನಿ ಅವರಿದ್ದಾರೆ, ಪ್ರಕೃತಿ ನೋಡಿ ಅನಾಗತ್ಯ ಕಾಲಹರಣ ಅವಕಾಶ ಇಲ್ಲ. ಮೊದಲೇ ನೀವು ಪ್ಲಾನ್ ಮಾಡಿಕೊಂಡು ಪಂದ್ಯಾಟವನ್ನು ಆರಂಭಿಸಬೇಕು. ಇಲ್ಲಿ ಟಾಸ್ ಆದ ತಕ್ಷಣ ಮತ್ತೆ ಚರ್ಚೆಗೆ ಅವಕಾಶ ಇಲ್ಲ, ಗಮನಿಸಿ. ಆರಂಭಿಕ ಬ್ಯಾಟರ್ ನಿಮ್ಮ ಎಕ್ಸ್ಟ್ರಾ ಪ್ಲೇಸ್ ಮಮ್ಮು, ಈ ಕಡೆ ಒಬ್ರು ಕಳಿಸ್ಕೊಡಿ. ಒಂದು ಗಂಟೆಗೆ ಈ ಒಂದು ಪಂದ್ಯಾಟ ಆರಂಭವನ್ನು ಕಂಡಿತ್ತು. ಇದು 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಕ್ಕಂಥ ಸನ್ನಿ ಮತ್ತು ಪ್ರಕೃತಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮುಂದಿನ ಪಂದ್ಯ ನೇತಾಜಿ ಗೌನಿಪಲ್ಲಿ ಗೋಲ್ಡನ್ ಟೈಗರ್ಸ್ KGF ಅನ್ನು ಎದುರಿಸ್ತಾರೆ. ಮೊದಲ ಹಂತದ ಆರಂಭಿಕ ಆಟಗಾರರು ಪ್ರಕೃತಿಯ ಪರವಾಗಿ ಬರ್ತಕ್ಕಂಥವರು ಮೂರ್ತಿ ಮತ್ತು ಪ್ರಮೋದ್. ಅನಿಲ್ ಅಭಿ ಒಬ್ಬರನ್ನ ಈ ಕಡೆ ಕಳಿಸ್ಕೊಡಿಲ್ಲ, ನೀವೇ ಬನ್ನಿ. ಮೊದಲ ಚೆಂಡು ಅಬ್ರಾರ್ ಎಸೆದ ಚೆಂಡು. ಓ ಮೈ ಗಾಡ್, ವಾಟ್ ಎ ಗುಡ್ನೆಸ್! ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನ ರನ್ನಿಂಗ್ ಕ್ಯಾಚ್ ಮುಖಾಂತರವಾಗಿ ಪಡ್ಕೊಂಡ್ರು. ಪ್ರಕೃತಿಯ ಮೊದಲ ಕೊಂಡಿ ನೆಲಕ್ಕೆ ಉಳ್ತಾ ಇದೆ. ಪರ್ವೇಜ್ ಬಹಳಷ್ಟು ಉತ್ತಮ ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. ಮೊದಲ ಬ್ರೇಕ್ ಥ್ರೂ ಪಡ್ಕೊಳ್ತಾ ಅಂಕಣ ಭಾಗದಲ್ಲಿ ಸನ್ನಿ ಕ್ರಿಕೆಟರ್ಸ್ ಈ ಹಂತದಲ್ಲಿ 0-1 ಚಿಂತಾಮಣಿ ಒಂದು ಪ್ರಕೃತಿಯ ತಂಡ ಸನ್ನಿ ಚಿಕ್ಕಬಳ್ಳಾಪುರ ತಂಡವನ್ನು ಎದುರಿಸ್ತಾ ಇದೆ. ಹಂತದಲ್ಲಿ 0 ಡಗ್ಔಟ್ ಮುಖಾಂತರವಾಗಿ ಒಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ರೋಷನ್ ಜೊತೆಗಾಗಿ ಮತ್ತೋರ್ವ ಹೊಸ ದಾಂಡಿಗನ ಸೇರ್ಪಡೆಯೂ ಕೂಡ. ಏಳನೇ ಚೆಂಡಿಗೆ ಮತ್ತೆ ಅಬ್ರಾರ್ ತಂಡದ ಪರವಾಗಿ ಮೊದಲ ಪವರ್ ಪ್ಲೇ ಕೂಡ ಇರುತ್ತೆ. ಇದು 6 ಓವರ್ಗಳ ಪಂದ್ಯ. ಡೆಡ್ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. 2025 ಹಗಲು ರಾತ್ರಿ ಪಂದ್ಯಾಕೂಟವನ್ನು ಮೊಟ್ಟ ಮೊದಲ ಬಾರಿಗೆ ನಡೆಸ್ತಕ್ಕಂಥ ಈ ಭಾಗದ ಜನಪ್ರಿಯ ತಂಡ ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿ. 1-2 ಸೀಸನ್ ಅನ್ನು ಕೂಡ
ಹಗಲಿನ ಪಂದ್ಯಾಟವಾಗಿ ನಡೆಸಿದ್ರು. ರಕ್ಷಣಾತ್ಮಕ ಆಟ, ತಟ್ಟಿಮುಟ್ಟಿ ಒಂದು ನೋಡಿದ ಸೇರ್ಪಡೆ, ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮಿತ್ರರಿಗೆ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವಾಗಲೇ ಬಂದು ನಮ್ಮ ಗಾಯತ್ರಿ ಮುತ್ತಪ್ಪ ಮೇಡಮ್ JDS ಮಹಿಳಾ ವಿಂಗ್ ಪ್ರೆಸಿಡೆಂಟ್ ಕೋಲಾರ ಅವರು ಟೂರ್ನಮೆಂಟ್ಗೆ ಬಂದು ನಮ್ಮನ್ನು ಹರಿಸಿ ಹೋಗಿದ್ದಾರೆ. ಈ ರೀತಿಯ ಒಂದು ಸಹಕಾರದೊಂದಿಗೆ ಪಂದ್ಯ ಮುಂದುವರಿಕೆ ಕೂಡ. ಅಬ್ರಾರ್ ಎಸ್ ಅಂತ ಚೆಂಡು, ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. 6 ಓವರ್ಗಳ ಪಂದ್ಯ, 2 ಓವರ್ಗಳ ಪವರ್ ಪ್ಲೇ. ಈ ರೀತಿಯಾಗಿ 5 ಬೌಲರ್ ಅನ್ನ ಪರಿಚಯ ಮಾಡಿಕೊಂಡು ಆಡುವಂತ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಗುಡ್ದ ಹಿಂದೆ ಲೆಗ್ ಬೈ ಎನ್ನುವ ಸೂಚನೆ ನಾಯಕರು ರವಾನಿಸಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 3 ಚೆಂಡುಗಳು ಮುಕ್ತಾಯದ ಬಳಿಕ 2-1. ಮತ್ತೆ ಬೀಸುವ ಪ್ರಯತ್ನ, ಡೈರೆಕ್ಟ್ ಹಿಟ್ಸ್ ಆಗ್ತಾ ಇಲ್ಲ. ನಿಟ್ಟಲ್ಲಿ ಬ್ಯಾಕಪ್ ಕೈ ಹಿಡಿತಾ ಇಲ್ಲ. ಯಾವುದೇ ಓಟಗಳಿಗೆ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್, 4 ಚೆಂಡುಗಳಲ್ಲಿ 1 ವಿಕೆಟ್, 1 ವೈಡ್ ಬಾಲ್, 1 ಓಟ ಸಮೇತವಾಗಿ 2 ಓಟವನ್ನ ಮಾತ್ರ ದಾಖಲಿಸಿದ್ರು. ಸ್ಲೋವರ್ ಚೆಂಡು ಔಟ್ ರಚ್ ಆಗ್ತಾ ಇದೆ. ಸ್ಲಿಪ್ಪಿ ಭಾಗದಲ್ಲಿ 1 ಓಟದ ಸೇರ್ಪಡೆ ಮುಖಾಂತರವಾಗಿ ರೋಷನ್ ಖಾತೆ ಆರಂಭಿಸಿದ್ರು. ನಿರಾಂಜನ ಇನ್ನೊಂದೆಡೆಯಲ್ಲಿ. ಈ ಭಾಗದ ಮತ್ತೋರ್ವ ಜನಪ್ರಿಯ ಆಟಗಾರ, ಯಾವ ಪರಿಸ್ಥಿತಿಯಲ್ಲಿ ಕೂಡ ತಂಡಕ್ಕಾಗಿ ಪ್ರತಿಯೊಂದು ಲೀಗ್ನಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ನಿರಂಜನ್ ಇಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ. ಕೊನೆ ಬಾರಿ ರಿವರ್ಸ್ ಶಾಟ್ ಪರ್ಫೆಕ್ಟ್ ಆಗಿ ಕನೆಕ್ಟ್ ಮಾಡಿದ್ರು. ತನ್ಮೂಲಕ ಚೆಂಡು ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ ಸಿಕ್ಸರ್ ಸಮೇತವಾಗಿ 9 ಓಟವನ್ನು ದಾಖಲಿಸಿರ್ತಾರೆ ತಂಡ. 1 ಓವರ್ ಮುಕ್ತಾಯದಲ್ಲಿ 9-1. ಎರಡನೇ ಓವರ್ಗಾಗಿ ಅದರ ಪರಿಚಯ ಮಾಡ್ತಾ ನೋಡಬೇಕಾಗಿದೆ. 6 ಓವರ್ಗಳ ಪಂದ್ಯ ಆದ್ರಿಂದ 50-60 ಓಟಗಳು ಘನತೆ ಗೌರವಾನ್ವಿತ ಮೊತ್ತವಾಗುತ್ತೆ. ಹಿಂದಿನ ಪಂದ್ಯ ಅತ್ಯುತ್ತಮ ಆಟವನ್ನು ವಿನೋದ್ ದಾಖಲಿಸುವ ಮುಖಾಂತರವಾಗಿ ಅರ್ಧ ಶತಕ ವಂಚಿತರಾಗಿರ್ತಕ್ಕಂಥ ಆಟವನ್ನು ತೋರ್ಪಡಿಸಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಕುತ್ತಿಗೆಗೆ ಹಾಕಿಕೊಂಡಂತ ಆಟಗಾರ ಕೂಡ. ಆ ನಿಟ್ಟಲ್ಲಿ 2ನೇ ಓವರ್ ಮುಜಾಮಿಲ್ ಹೊತ್ತು ಕಳೆದ ಹಾಗೆ ಪಟಾಕಿಗಳು. ಮುಂದಿನ ಹಂತದಲ್ಲಿ ನಾಸಿಕ್ ಬ್ಯಾಂಡ್ ಬರುವ ಸಾಧ್ಯತೆಗಳು ಕೂಡ, ಟಮಾಟೆ ಸೌಂಡ್ ಬರುತ್ತೆ, DJ ಸೌಂಡ್ ಬರುವ ಸಾಧ್ಯತೆ. ಈ ರೀತಿಯಾಗಿ ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟ ಗೌನಿಪಲ್ಲಿಯಲ್ಲಿ ನಡೀತಾ ಇದೆ ಕೂಡ. ಸೆಕೆಂಡ್ ಓವರ್ ಮುಜಾಮಿಲ್ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಶಾರ್ಟ್ ಆಗಿತ್ತು, ಶಾರ್ಟ್ ರೈಸ್ ಡೆಲಿವರಿ, ಲೇಟ್ ಕಟ್ ಶಾಟ್. ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 1 ಓಟ, 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡಂತ ಒಂದು ತಂಡ. ಅಂಕಣ ಭಾಗದಲ್ಲಿ ಪ್ರಕೃತಿ ಚಿಂತಾಮಣಿಯ ತಂಡ, ಸಮಾನ ಮನಸ್ಕರನ್ನು ಹೊಂದಿರತಕ್ಕಂಥ ಈ ಒಂದು ತಂಡ ನೇತಾಜಿ ಕ್ರೀಡಾಸ್ ಗೌನಿಪಲ್ಲಿ ಸತತ ಯಶಸ್ಸಿನ ಯಶೋಗಾಥೆಯನ್ನು ಬರ್ತಕ್ಕಂಥ ಒಂದು ತಂಡವಾಗಿ ಗುರುತಿಸಲ್ಪಡ್ತಾ ಇದೆ ಕ್ರಿಕೆಟ್ ರಂಗದಲ್ಲಿ. ಮತ್ತು ಲಾಫ್ಟೆಡ್ ಶಾಟ್ ತನ್ಮೂಲಕ ಅಬ್ರಾರ್
ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಎರಡನೇ ವಿಕೆಟ್ ನಷ್ಟವನ್ನು ಕಂಡುಕೊಳ್ತಾ ಇದೆ ಅಂಕಣ ಭಾಗದಲ್ಲಿ. ಈ ಟೂರ್ನಮೆಂಟ್ಗೆ ತಂಡಕ್ಕೆ ಬಹಳ ಸಾಥ್ ನೀಡಿರ್ತಕ್ಕಂಥ ಶೇಷಾದ್ರಿ ಅವರು ಒಂದು ಮೇನ್ ಪಿಲ್ಲರ್ ಈ ಟೂರ್ನಮೆಂಟ್ಗೆ. ಅವರ ಜೊತೆ ಪ್ರಜ್ಜು, ಗಿರಿ, ನಿರಂಜನ್, ಪ್ರಭು ಮತ್ತು ಮನೋಜ್, ಧನುಷ್ ಮತ್ತು ಗೌತಮ್, ವೆಂಕಿಯಲ್ಲು ಇವರೆಲ್ಲರೂ ಒಂದು ಸಹಕಾರದೊಂದಿಗೆ ಈ ಟೂರ್ನಮೆಂಟ್ 3 ದಿನಗಳ ಕಾಲ ಇದೆ ಮೈದಾನದಲ್ಲಿ ಹಗಲು ರಾತ್ರಿಯಾಗಿ ಸಾಗ್ತಾ ಇದೆ. ಮುಂದುವರಿಕೊಳ್ಳಿ. ಇತ್ತ ಹೊಸ ದಾಳಿಗಳ ಸೇರ್ಪಡೆ ಅಂಗಳ ಭಾಗದಲ್ಲಿ ಪ್ರಮೋದ್ ಬರ್ತಾ ಇದ್ದಾನೆ. ಹನ್ನೊಂದಕ್ಕೆ 2 ಚಾಲ್ತಿಯ ಎರಡನೇ ಓವರ್ನಲ್ಲಿ ಮತ್ತೆ ಮೂರನೇ ಚೆಂಡಿಗಾಗಿ ಈ ಬಾರಿ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ವೈಡ್ ಬಾಲ್ ಏನೋ ಸೂಚನೆ ಅಂಪೈರ್ ತೀರ್ಮಾನ ಕೊಟ್ಟರು ಕೂಡ ಇಲ್ಲಿ ರಿವ್ಯೂ ಅನ್ನ ಪಡ್ಕೊಳ್ತಾ ಇದೆ. ಒಂದು ತಂಡಕ್ಕೆ ಒಂದು ರಿವ್ಯೂ ಇರುತ್ತೆ, ಅದನ್ನ ಇವಾಗ ಪಡ್ಕೊಂಡಂತ ಒಂದು ತಂಡ ಕೂಡ ಸನ್ನಿ ಕ್ರಿಕೆಟರ್ಸ್ ಚಿಕ್ಕಬಳ್ಳಾಪುರದ ತಂಡ. ಇತ್ತೀಚಿನ ಕೆಲವು ದಾಖಲೆ ಪಂದ್ಯಾಕೂಟವನ್ನ ಕೂಡ ನಡೆಸಿದಂತ ಹೆಮ್ಮೆಯ ಸಂಸ್ಥೆಗಳಿದೆ. ನಾವು ಕಂಡ ಹಾಗೆ ಬ್ಯಾಟ್ರಾಯನ್ಪುರ ಸ್ಪೋರ್ಟ್ಸ್ ಕ್ಲಬ್ಬಿನ ತಂಡ ಒಂದು ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ಅಲ್ಲಿ ನಡೆಸಿದ್ರು. ಆ ಪಂದ್ಯಾಟದಲ್ಲಿ ಶ್ರೇಷ್ಠ ಆಟಗಾರನಿಗೆ ಬೈಕ್ ಅನ್ನು ಕೊಟ್ಟು ಗೌರವಿಸಲಾಗಿತ್ತು. ಆ ನಿಟ್ಟಲ್ಲಿ 6ನೇ ಬೈಕ್ ರೂಪದಲ್ಲಿ ಪಡ್ಕೊಂಡಂತ ಆಟಗಾರ ಸ್ವಸ್ತಿಕ್ ನಾಗರಾಜ್ ಬೆಂಗಳೂರು. ಈ ಋತುವಿನಲ್ಲಿ ಬಹಳಷ್ಟು ಪಂದ್ಯಾಕೂಟವನ್ನ ಪಾಂಚಜನ್ಯ ಕೂಟದ ಪರವಾಗಿ ಆಡ್ತಾ ಇದ್ದಾರೆ. ಇದು ಕೂಡ ಕ್ರಿಕೆಟ್ ನಲ್ಲಿ ಒಂದು ಹೊಸ ಸಾಧನೆ ಆಗುತ್ತೆ. ಈ ರೀತಿಯಾಗಿ ಪ್ರತಿ ಪಂದ್ಯಾಟದಲ್ಲಿ ಕೂಡ ಸೈಕಲ್, ಟಿವಿ ಈ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನ ಶ್ರೇಷ್ಠ ರೂಪದಲ್ಲಿ ಕೊಟ್ಟು ಗೌರವಿಸಲಾಗುತ್ತೆ. ಆ ನಿಟ್ಟಲ್ಲಿ ಇದು ವೈಡ್ ಬಾಲ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಮತ್ತೆ 12ಕ್ಕೆ ತಲುಪ್ತಾ ಇದೆ ಕೂಡ. ಮತ್ತೆ ಮೂರನೇ ಬಾರಿಗೆ ಮುಜಾಮಿಲ್ 3ನೇ ಚೆಂಡು ಕಂಪ್ಲೀಟ್ ಆಗಬೇಕಾಗಿದೆ. ಈ ತರ ರಿವರ್ಸ್ ಶಾಟ್ ಪರ್ಫೆಕ್ಟ್ ಆಗಿ ಕನೆಕ್ಟ್ ಮಾಡಿದ್ರು. ಫ್ಲಾಟ್ ಸಿಕ್ಸರ್ ಷಡ್ಕ ಪ್ರಮೋದ್ ತಂಡದಲ್ಲಿ ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಎಸ್, ಥ್ಯಾಂಕ್ ಯು. 18ಕ್ಕೆ 2 ಸಿಕ್ಸರ್ ಬೌಂಡ್ರಿ ಹೋದಾಗ ಅತ್ಯುತ್ತಮ ಒಂದು ಜ್ಯೋತಿ ಸೌಂಡ್ ಮುಖಾಂತರವಾಗಿ ಡಿಜೆ ಪ್ಲೇ ಆಗುತ್ತೆ. ಈ ಡಿಜೆಗೆ ನಮ್ಮ ಡ್ಯಾನ್ಸಿಂಗ್ ಅಂಪೈರ್ ಸಂತು ಒಡಿಸಾ ಅತ್ಯುತ್ತಮ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇನಾಯತ್ ಮತ್ತು ಶಿವ ಅವರು ರಾತ್ರಿ ಅವ್ರದ್ದು ಕೂಡ ಡ್ಯಾನ್ಸ್ ಇರುತ್ತೆ. ಆ ನಿಟ್ಟಲ್ಲಿ ಇವತ್ತು ಅವರಿಗೆ ಮಧ್ಯಾಹ್ನ ರೆಸ್ಟ್. ಇವಾಗ ಮತ್ತೆ ಎಸ್ ಭಾಗದಲ್ಲಿ ಮುಜಾಮಿಲ್ ಮತ್ತೆ ರಿವರ್ಸ್ ಆಡುವ ಪ್ರಯತ್ನ. ಪ್ರಮೋದ್ಗೆ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ನಿರಂಜನ ಕೂಡ ಒಂದು ಭರ್ಜರಿ ಸಿಕ್ಸರ್ ಅನ್ನ ದಾಖಲಿಸಿ ತಂಡದ ಡ್ರೈವರ್ ಸೀಟ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ 2 ಮಂದಿ ಆಟಗಾರರು. ಅಂತಿಮ 2 ಚೆಂಡು ಇವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 18 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್ ಕೂಡ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಬಾಲಿನ ಸೇರ್ಪಡೆ.
ರಿವರ್ಸ್ ಶಾಟ್ ಮತ್ತೆ ದಾಖಲಿಸುವ ಪ್ರಯತ್ನ ಜಾಣ್ಮೆ ಎಸೆತ ಸಲ್ಮಾನ್ಗೆ ಈ ರಿವರ್ಸ್ ಶಾಟ್ ದಾಖಲಿಸುವ ಹಂತದಲ್ಲಿ ಸಲ್ಮಾನ್ ಲೆಗ್ ಸ್ಟಿಕ್ ನಲ್ಲಿ ಚೆಂಡನ್ನು ಎಸೆಯುವಂತ ಒಂದು ಪ್ರಯತ್ನವನ್ನ ಮುಸಾಮಿಲ್ ಮಾಡಿದ್ರು. ಆ ನಿಟ್ಟಲ್ಲಿ ಡಾಟ್ ಬಾಲ್ ಸಮೇತವಾಗಿ 2 ಓವರ್ಗಳ ಮುಕ್ತಾಯದ ಬಳಿಕ 18ಕ್ಕೆ 2 18 ಫಾರ್ ಲಾಸ್ ಅಪ್ ಟು. ಇನ್ನುಳಿದ 4 ಓವರ್ ಅರ್ಥಾತ್ 24 ಚೆಂಡುಗಳು ಬಾಕಿ ಇದೆ. ಅದೆಷ್ಟು ಬೌಂಡ್ರಿಗಳು ಅದೆಷ್ಟು ಸಿಕ್ಸರ್ ಬರುತ್ತೆ ಕಾದು ನೋಡ್ಬೇಕಾಗಿದೆ. ಮೂರನೇ ಓವರ್ಗಾಗಿ ಹೊಸ ಬೌಲರ್ ನ ಪರಿಚಯ ಮಾಡುವಂತಹ ಪ್ರಯತ್ನಗಳು ಮಧ್ಯಾಹ್ನದ ಭೋಜನದ ನಂತರ. ಇದು ಕ್ವಾರ್ಟರ್ ಫೈನಲ್ ನಂಬರ್ 3. ಅದಾದ ಬಳಿಕ ನೇತಾಜಿ ಮತ್ತು ಗೋಲ್ಡನ್ ಟೈಗರ್ಸ್ KGF. ಸನ್ನಿ ಅವರು, ನೀವು ಈ ತರ ಸಮಯ ವ್ಯರ್ಥ ಮಾಡಿದ್ರೆ ಕಷ್ಟ ಆಗುತ್ತೆ. ಇದು 6 ಓವರ್ಗಳ ಪಂದ್ಯ, ಬೇರೆ ತಂಡಕ್ಕೆ ಸಮಸ್ಯೆ ಆಗುತ್ತೆ. ಮೊದಲೇ ತಿಳಿಸಿದ್ದೇವೆ, ಅತಿಥಿ ಅಭ್ಯಾಗತರಲ್ಲಿ 9 ಗಂಟೆಗೆ ಬರ್ತಾರೆ. ಆ ನಿಟ್ಟಲ್ಲಿ ಅದು ಅದೇ ಸಮಯಕ್ಕೆ ಫೈನಲ್ ಆಗ್ಬೇಕಾಗುತ್ತೆ. ಈ ಒಂದು ಪ್ರತಿ ಚಾನಲ್ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಇದು 6 ಓವರ್ಗಳ ಪಂದ್ಯ ಒಟ್ಟಾರೆಗೆ 10 ಓವರ್ ಆಗೋ ಸಾಧ್ಯತೆ ಆಗುತ್ತೆ, ಗಮನಿಸಿ. ಸಾಗೀರ್ 3ನೇ ಓವರ್ ಚಾಲ್ತಿಯಲ್ಲಿ. ಈ ತರ ಮಧ್ಯೆ ಗಿರಿಗೆ ಸಂತ ಚೆಂಡು, ನಿರಿಗೆ ಸಂತ ಚೆಂಡು ಡಾಟ್ ಈ ಹಂತದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ವೈಡ್ ಬಾಲ್, ಅಂಪೈರ್ ಡಿಸಿಷನ್. ಸಂತು ನಿಮ್ಮ ಪೊಸಿಷನ್ಗೆ ಹೋಗಿ. ಅಂಬಡಿಷನ್ ವೈಡ್ ಬಾಲ್, ಎಕ್ಸ್ಟ್ರಾ ಸೋಟಲ್ಲಿ ಆರಂಭವನ್ನು ಕೊಡ್ತಾ ಇದ್ದಾರೆ ಸಾಗೀರ್. 19 ಓಟಗಳು. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. ಇವಾಗಲೇ 2 ತಂಡ ಸೆಮಿಫೈನಲ್ ಟಿಕೆಟ್ ಅನ್ನ ಪಡ್ಕೊಂಡ ತಂಡ. ನೀರಿಗೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿ ಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. 2 ತಂಡ ಇವಾಗಲೇ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳೋದ ತಂಡ ಚಾಲೆಂಜರ್ಸ್ ಕೋಲಾರ ಮತ್ತು ಭಾರ್ಗವ ಡಿಪೆಂಡರ್ಸ್. ಇಲ್ಲಿ ಅದು ಯಾವ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಆ ಬಳಿಕ 4ನೇ ಕ್ವಾರ್ಟರ್ ಫೈನಲ್ಗಾಗಿ ನೇತಾಜಿ ಗೋಲ್ಡನ್ ಅನ್ನು ಎದುರಿಸ್ತಾರೆ. 3ನೇ ಓವರ್ ಚಾಲ್ತಿಯಲ್ಲಿ ರಕ್ಷಣಾತ್ಮಕ ಆಟ. ತಟ್ಟಿಮಟ್ಟಿ ಒಂದೋಟದ ಸೇರ್ಪಡೆ ನೀರು ಮುಖಾಂತರವಾಗಿ ಸ್ವಲ್ಪ ಮಾಡಿ ಲೆಕ್ಕಾಚಾರ ಮಾಡಿ ಆಡ್ತಾ ಇರ್ತಕ್ಕಂಥ ನೀರು ಹೆಚ್ಚಿನ ಸ್ಟ್ರೈಕ್ ಅನ್ನ ಪ್ರಮೋದಿಗೆ ನೀಡುವಂತ ಒಂದು ಪ್ರಯತ್ನಗಳು. 2 ಮಂದಿ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರರಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ. ಸನ್ನಿ ಚಿಕ್ಕಬಳ್ಳಾಪುರ won the toss, elected to field first. ನೆಕ್ಸ್ಟ್ ಮ್ಯಾಚ್ ಟಾಸ್ಗೆ ಬನ್ನಿ. ನೇತಾಜಿ ಇದ್ದಾರೆ, ಗೋಲ್ಡನ್ ಟೈಗರ್ಸ್ KGF. ಟಾಸ್ ಮಾಡ್ಕೊಳ್ಳಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ತನ್ಮೂಲಕ ದಾವಣು ಚೆನ್ನೈ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲಿ ಲೆಗ್ ಬಾಯ್ ಮುಖಾಂತರವಾಗಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್, ಮೊದಲ ಒಂದು ವೈಡ್ ಬಾಲ್, ಆ ಬಳಿಕ ಡಾಟ್ ಬಾಲ್, ಆ ಬಳಿಕ ಸಿಂಗಲ್, ಆ ಬಳಿಕ ಡಾಟ್. ಈ ರೀತಿಯಾಗಿ ಸಾಗೀರ್ ಓವರ್ನ ಚಾಲ್ತಿಯಲ್ಲಿ. ಜಾಡ್ಮೆ ಎಸೆತ ಗುಣದ ಹಿಂದೆ ನೋ ಬಾಲ್ ಎನ್ನುವ ಸೂಚನೆ. ಇವಾಗ ಓವರ್ ಸ್ಟಾಪಿಂಗ್ ಅನ್ನ ಮಾಡಿದ್ರು. ಇದನ್ನ ಗಮನಿಸಿದಂತ ಒಡಿಶಾ ಸಂತು ನಿರ್ಣಾಯಕರು ಇದು ಫ್ರೀ ಹಿಟ್ ಎನ್ನುವ ಸೂಚನೆಯನ್ನ ರವಾನಿಸ್ತಾ ಇದ್ದಾರೆ.
ಎಕ್ಸ್ಟ್ರಾ ಸೋಟುಗಳು, ನೋ ಬಾಲ್, ಫ್ರೀ ಹಿಟ್ ಇದೆಲ್ಲವೂ ಕೂಡ ಪ್ರಕೃತಿ ಚಿಂತಾಮಣಿಗೆ ಲಭಿಸ್ತಾ ಇದೆ. ಫ್ರೀ ಹಿಟ್ ಸಾಕೀರ್. ಫ್ರೀ ಹಿಟ್ ಚೆಂಡಿನ ಲಾಭನ ಪಡ್ಕೊಳ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಅದು ಹಗಲು ರಾತ್ರಿಯ ಪಂದ್ಯಾಕೂಟ ಇಲ್ಲಿ ನೇತಾಜಿ ಕ್ರಿಕೆಟರ್ಸ್ನ ಆಶ್ರಯದಲ್ಲಿ. ಇದರ ಮಧ್ಯೆ ಲೋವರ್ ಫುಲ್ ಟಸ್ ಆಗಿ ಬಂದ ಚೆಂಡು ಓವರ್ ಮುಕ್ತಾಯ. ಓವರ್ ಆಗ್ತಾ ಇಲ್ಲ ಆ ನಿಟ್ಟಲ್ಲಿ ಡಾಟ್ ಬಾಲ್. ಅಂಪೈರ್ ಡಿಸಿಷನ್ ಸ್ವಲ್ಪ ಕನ್ಫ್ಯೂಸ್ ಇದೆ ಆ ನಿಟ್ಟಲ್ಲಿ. ಅಂತಿಮ ಚೆಂಡು. ಇಪ್ಪತ್ತೊಂದಕ್ಕೆ 2. ಇದರ ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಕ್ಷೇತ್ರ ರಕ್ಷಣೆ ಇದೆ. ಕೇವಲ ಒಂದು ಓಟವನ್ನ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಪಡ್ಕೊಂಡ್ರು. ಇಲ್ಲಿಗೆ 3 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 overs 22 for 2. ಹೊಸ ಬೌಲರ್ ನ ಪರಿಚಯ ಮಾಡ್ತಾ ಇದೆ 4ನೇ ಓವರ್ಗಾಗಿ. ಕಂತಿನ 2ನೇ ಓವರ್ ಮುಜಾಮಿಲ್, ಚಾಲ್ತಿಯ 4ನೇ ಓವರ್ಗಾಗಿ. ಮುಜಾಮಿಲ್ ಎಸೆತ ಚೆಂಡು ನೆಗೆತವನ್ನ ಕಂಡಿದೆ. ಇವಾಗ ಮಿಡ್ ವಿಕೆಟ್ ನಲ್ಲಿ ಒಂದೋಟದ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ ಪ್ರಮೋದ್. ತನ್ನ ಮೊತ್ತದಲ್ಲಿ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ABD ರಾಮ್ ಸ್ವಲ್ಪ ರೆಸ್ಟ್ ಅಲ್ಲಿದ್ದಾರೆ. ಮಧ್ಯಾಹ್ನದ ಊಟದ ನಂತರ ಈ ಪಂದ್ಯಾಟದ ವೀಕ್ಷಣೆ ಮಾಡ್ತಕ್ಕಂಥ ಯುವ ಆಟಗಾರ. ಮಧ್ಯಾಹ್ನದ ಮೃಷ್ಟಾನ್ನ ಭೋಜನ ಕೆಲವರಿಗೆ ನಿದ್ದೆಯ ಮಂಪರಿಗೆ ಎಳಿತಾ ಇದೆ. ಭಾನು ಕೂಡ ಪಂದ್ಯಾಟದ ಮುಂದಿನ ಹಂತದಲ್ಲಿ ಸ್ಟೆಪ್ ಔಟ್ ಹೊಡೆತ, ಓಟ್ಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಮತ್ತೆ ನಿರಿ ಕಂಪ್ಲೀಟ್ಲಿ ಬಿಟನ್. ಒಂದು ಓಟವನ್ನ ಪ್ರಮೋದ್ ದಾಖಲಿಸಿ ಸ್ಟ್ರೈಕ್ ಅನ್ನು ನಿರಿಗೆ ನೀಡಿದ್ರು. ನೀರಿ ಇವಾಗ ಡಾಟ್ ಆಗ್ತಾ ಇದ್ದಾರೆ. 3ನೇ ಚೆಂಡು ಬೀಸುವ ಪ್ರಯತ್ನ, ಲೆಗ್ ಚಿಪ್ಪ ಸ್ಟಂಪನ್ನು ಮುತ್ತಿಕ್ತಾ ಇದೆ. ಬಾರಿ ನಿರಂಜನ್ ಔಟ್. ಈ 3 ದಿನಗಳಿಂದಲೂ ಕೂಡ ನೇರ ಪ್ರಸಾರವನ್ನು S7 ಸ್ಪೋರ್ಟ್ಸ್ ಶಾಮೀರ್ ಎಸ್ ಅವರ ಒಂದು ಮುಂದಾಳುತ್ತ ತಂಡ ಮಾಡ್ತಾ ಇದೆ. ಅತಿ ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಚಂದಾದಾರರು ಸಬ್ಸ್ಕ್ರೈಬರ್ ಅನ್ನು ಹೊಂದಿರತಕ್ಕಂಥ ಒಂದು ಚಾನೆಲ್ ಆಗಿ ಗುರುತಿಸಲ್ಪಡ್ತಾ ಇದೆ ರಾಜ್ಯ ಟೆನ್ನಿಸ್ ನಲ್ಲಿ S7 ಸ್ಪೋರ್ಟ್ಸ್.
ಅನುಭವಿ ಕ್ಯಾಮರಾಮನ್ಗಳು ನವಾಜ್ ಇರ್ಬೋದು, ಸೀನಾ, ರಜತ್, ಶಂಕರ, ಮುನ್ನರ್ ರೆಡ್ಡಿ, ತೇಜಸ್, ಪಲಾಡ್ ಈ ರೀತಿಯಾಗಿ ಅತ್ಯುತ್ತಮ ಒಂದು ಲೈವ್ ಕವರೇಜ್ ಮಾಡ್ತಾ ಇದೆ. ಉತ್ತಮ ರೀತಿಯಿಂದ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ದಾಖಲಿಸಿರುವ ಒಂದು ಓಟದ ಸೇರ್ಪಡೆ. ಹೊಸ ದಾಂಡಿಗ ಜಾಹೀರ್ ಪ್ರಮೋದವನ್ನು ಕೂಡಿಕೊಳ್ತಾ ಇದ್ದಾರೆ ಪ್ರಕೃತಿ ಚಿಂತಾಮಣಿಯ ಪರವಾಗಿ. ಪ್ರಕೃತಿ ಅಂತ ಬಂದಾಗ ಟೆನ್ನಿಸ್ ಬಾಲಿನ ಒಂದು ಅಗ್ರಮಾನ್ಯ ಸಂಸ್ಥೆ ನ್ಯಾಶ್ ಬೆಂಗಳೂರು ಬಹಳಷ್ಟು ಪಂದ್ಯಾಕೂಟದಲ್ಲಿ ಪ್ರಕೃತಿ ನ್ಯಾಶ್ ರೂಪದಲ್ಲಿ ಆಡಿತ್ತು. ಇದು ಚಿಂತಾಮಣಿಯ ಒಂದು ತಂಡ ಪ್ರಕೃತಿ ಈ ಪಂದ್ಯಾಟವನ್ನ ಸನ್ನಿ ಚಿಕ್ಕಬಳ್ಳಾಪುರದ ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಈ ತರ ಮಧ್ಯೆ ಪ್ರಮೋದ್ ಹೊಡೆತ, ಹೆಲಿಕಾಪ್ಟರ್ ಶಾಟ್, ತನ್ಮೂಲಕ ಭರ್ಜರಿ ಸಿಕ್ಸರ್, ಷಡ್ಕ ಇದೆಲ್ಲವೂ ಕೂಡ ಪ್ರಮೋದ್ ದಾಂಡಿಗೆ ಸೇರುತ್ತೆ. ಈ ಹಂತದಲ್ಲಿ ತಂಡ ಪ್ರಕೃತಿ ಚಿಂತಾಮಣಿ 30ಕ್ಕೆ ತಲುಪಿರ್ತಕ್ಕಂಥ ತಂಡ. 30-3 ಈ ಓವರಿನ ಅಂತಿಮ ಚೆಂಡು. ಅಂತಿಮ ಒಂದು ಚೆಂಡು ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ. ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ದೊಡ್ಡದ ಸೇರ್ಪಡೆ. ಮುಂದಿನ ವಾರ ಪಾವಗಡ ಪರಿಸರದಲ್ಲಿ ಒಂದು ಲಕ್ಷ ರೂಪಾಯಿಗಳ ಪಂದ್ಯಾಕೂಟವನ್ನು ನಡೆಸ್ತಾ ಇದೆ. ನೋಬಾಲಿನ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಅದಾದ ಬಳಿಕ ಮಡಿಕೇರಿಯಲ್ಲಿ ಕೂಡ ಬಹಳಷ್ಟು ಪಂದ್ಯಾಟಗಳು ನಡೀತಾ ಇದೆ. ಅದರಲ್ಲಿ ಕೂಡ 22-23ರಲ್ಲಿ 2 ದಿನಗಳ ಕಾಲದ ಮಡಿಕೇರಿ ಟೂರ್ನಮೆಂಟ್ಸ್ ಆಗುತ್ತೆ. ಅದೇ ರೀತಿ ಡಿಸೆಂಬರ್ 6-7 ಬಾರ್ಕೋರು ರಾಜಧಾನಿ ಟ್ರೋಫಿ 30 ಯಾರ್ಡ್ ಶಾರ್ಟ್ ಪಿಚ್ಚಿನ ಒಂದು ಪಂದ್ಯಾಕೂಟವನ್ನು ಹಗಲು ರಾತ್ರಿಯಾಗಿ ನಡೆಸ್ತಕ್ಕಂಥ ರಾಜಧಾನಿ ಕ್ರಿಕೆಟ್ ಬಾರ್ಕೋರಿನ ತಂಡ ಅಲ್ಲಿ ಹಗಲು ರಾತ್ರಿಯ ಪಂದ್ಯಾಕೂಟ ನಡೆಸ್ತಾ ಇದೆ. ಆ ಬಳಿಕ 13-14 ರಾಜ್ಯದ ಒಂದು ಪ್ರತಿಷ್ಠಿತ ತಂಡ ಬೈಂದೂರು ಸ್ಪೋರ್ಟ್ಸ್ ಕ್ಲಬ್ಬಿನ ಆಶ್ರಯದಲ್ಲಿ ಅದು 3 ದಿನಗಳ ಕಾಲದ ಹಗಲಿನ ಪಂದ್ಯಾಟವಾಗಿ ಸಾಗುತ್ತೆ. ಇದೇ ರೀತಿ ಸಾಲು ಪಂದ್ಯಾಟಗಳು. ಅದಾದ ಬಳಿಕ ಬಾಗೇಪಲ್ಲಿ ಮತ್ತೊಂದು ಟೂರ್ನಮೆಂಟ್ ನಡೆಸುವಂತ ಇರಾದಿನ ಹೊತ್ತಿದೆ. ಅದೇ ರೀತಿ ತಿಪ್ಪಟ್ಟೂರಿನ ಕ್ರೀಡಾಂಗಣದಲ್ಲಿ ಕ್ರಿಸ್ಮಸ್ ಪರ್ವ ಕಾಲದಲ್ಲಿ ರಘುಟಿಯನ್ ಮತ್ತು ಚಿರಂತನ್ ಅವರ ಮುಂದಾಳತ್ವದಲ್ಲಿ ಮೊತ್ತ 3 ಲಕ್ಷ ರೂಪಾಯಿಗಳ ಪಂದ್ಯಾಕೂಟವನ್ನ ತಿಪ್ಟೂರ್ನ ನಡೆಸ್ತಾ ಇದೆ. ಈ ರೀತಿಯಾಗಿ ಈ ವರ್ಷ ಬಿಸಿ ಶೆಡ್ಯೂಲ್ ಕೂಡ ಕ್ರಿಕೆಟ್ ರಂಗದಲ್ಲಿ. ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತೆ ಡಿಸೆಂಬರ್ ತಿಂಗಳ 26, 27, 28 ತುಮಕೂರಿನ ಕ್ರೀಡಾಂಗಣದಲ್ಲಿ 5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಾಕೂಟ ನಡೆಸ್ತಾ ಇದೆ ಚಕ್ರವರ್ತಿ ಕ್ರಿಕೆಟರ್ಸ್ ತುಮಕೂರು ಕಪ್ ರೂಪದಲ್ಲಿ. ಈ ರೀತಿಯಾಗಿ 4 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 32-3. ಅಂತಿಮ 12 ಚೆಂಡುಗಳು ಬಾಕಿ ಇದೆ. ಸನ್ನಿ ಅವರು ಆದಷ್ಟು ಬೇಗ ಪಂದ್ಯ ಮುಂದುವರಿಸಿ. ವೈಡ್ ಬಾಲ್ ಅತಿರಿಕ್ತ ಹೊಡೆದ ಸೇರ್ಪಡೆ. ಇರ್ಫಾತ್ ಈ ಒಂದು ವೈಡ್ ಬಾಲ್ ದಾಖಲಿಸಿದ್ರು. ಯಾವುದೇ ರೀತಿಯಲ್ಲಿ ಓಟುಗಳು ಬಂದರೂ ಕೂಡ ಆ ತಂಡಕ್ಕೆ ಪ್ರಕೃತಿ ಚಿಂತಾಮಣಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸನ್ನಿ ಚಿಕ್ಕಬಳ್ಳಾಪುರದ ಲೆಕ್ಕಾಚಾರ ತಪ್ಪಿ ಹೋಗುವ ಸಾಧ್ಯತೆಗಳು ಕೂಡ ಇದೆ. ಇದರ ರಿವರ್ಸ್ ಶಾಟ್ ತನ್ಮೂಲಕ ಪರ್ಫೆಕ್ಟ್ ಕನೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರಮೋದ. ಈ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದ್ರು. 13 ಚೆಂಡು 21ರ ಒಂದು ಆಟವನ್ನು ತೋರ್ಪಡಿಸಿದಂತ ಪ್ರಮೋದ್
ಪ್ರಕೃತಿ ಚಿಂತಾಮಣಿಯ ಪರವಾಗಿ. ಎರಡನೇ ಚೆಂಡು ಸಿಕ್ಸರ್, ಒಂದನೇ ಚೆಂಡು ವೈಟ್ ಬಾಲ್. ಆ ಬಳಿಕ ಅದು ಕಂಟಿನ್ಯೂ ಆಗುತ್ತೆ. ಇದು ಒಂದನೇ ಚೆಂಡಿಗೆ ಒಂದು ಚೆಂಡು ಕಂಪ್ಲೀಟ್ ಆಗ್ತಾ ಇದೆ. ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು ಇರ್ಫಾತ್. ಈ ತರವಾದ ಮತ್ತೆ ಫ್ಲಾಟ್ ಸಿಕ್ಸರ್. ಷಡ್ಕ ಪ್ರಮೋದನ ಆರ್ಭಟ ಆರಂಭವನ್ನ ಕಾಣ್ತಾ ಇದೆ. ಮಿಡ್ಲ್ ಆರ್ಡರ್ ಅಲ್ಲಿ ಇವಾಗ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ರು. ಭರ್ಜರಿ 2 ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 45ಕ್ಕೆ 3 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ 14 ಎಸ್ಗಳಲ್ಲಿ 27 ಓಟವನ್ನು ದಾಖಲಿಸ್ತಾ ಇದೆ ಕೂಡ. ಮತ್ತೆ ಮೂರನೇ ಬಾರಿ ಈ ಬಾರಿ ಎಸೆದ ಚೆಂಡು ವೈಟ್ ಬಾಲ್. ಅತಿರಿಕ್ತ ಸೇರ್ಪಡೆ. ಪದೇ ಪದೇ ಲೆಕ್ಕಾಚಾರ ಮಾಡಿ ಆಡ್ತಕ್ಕಂಥ ಸನ್ನಿ ಚಿಕ್ಕಬಳ್ಳಾಪುರ ಲೆಕ್ಕಾಚಾರ ಕೈ ತಪ್ಪಿ ಹೋಗ್ತಾ ಇದೆ. 2 ಸಿಕ್ಸರ್ಗೆ ಅವಕಾಶ ಬೌಲರ್ ಮಾಡಿಕೊಟ್ರು. ಒಂದೆಡೆ ವೈಟ್ ಬಾಲ್. ಇವಾಗ ಮತ್ತೆ ವೈಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾನೆ ಇರ್ಫಾತ್. ಮೂಲಕ ಕಾಟ್ ಬಿಹೈಂಡ್. ಪ್ರಮೋದ್ ಬ್ಯಾಕ್ ಟು ಪೆವಿಲಿಯನ್. ಪ್ರಮೋದ್ ಹುದ್ದಾರಿ ಪತನ. ಹಲೋ ಹಲೋ, ಗೋಲ್ಡನ್ ಟೈಗರ್ಸ್ KGF ಕ್ಯಾಪ್ಟನ್ ಈ ಕಡೆ ಬನ್ನಿ, ಟಾಸ್ ಮಾಡ್ಕೊಳ್ಳಿ. ಅಕ್ಷಯ ಬರ್ತಾ ಇದ್ದಾನೆ. ಅದೇ ಯಾವ ತಂಡ ಅಕ್ಷಯದ ರೂಪದ ಹೊಡೆತವನ್ನು ದಾಖಲಿಸಿ ನೋಡಬೇಕಾಗಿದೆ. ಲೆಫ್ಟ್ ಅಕ್ಷಯ 46-4. ಮತ್ತೆ ಬೀಸುವ ಪ್ರಯತ್ನ. ಓಟಲಿ ಅವಕಾಶಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಬಹಳಷ್ಟು ರಾಜ್ಯ ಮಟ್ಟದ ಪಂದ್ಯಾಟಗಳೆಲ್ಲ ಈ ರೀತಿಯ ಹಗಲು ರಾತ್ರಿಯ ಪಂದ್ಯಕೂಟವನ್ನ ಕಾಣ್ತಾ ಇದೆ. ಕಟ್ಪಾಡಿ ಪಳ್ಳಿಗುಡೆ ಅಂಗಣದಲ್ಲಿ ಕೂಡ ಹಗಲು ರಾತ್ರಿಯ ಪಂದ್ಯಕೂಟ. ಅದೇ ರೀತಿ ಒಂದು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಬೆಳಪು ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿಯ ಪಂದ್ಯಕೂಟವನ್ನು ನಡೆಸ್ತಾ ಇದೆ ಕೂಡ. ಈ ತರಹದ ಅಕ್ಷಯನಿಗೆ ಸದಾ ಚೆಂಡು ಡೀಪ್ ಸ್ಕ್ವೇರ್ ಆಗಿ ಬದಲಿ ಒಂದೋಟ 2 ಪ್ರಯತ್ನ. ರನ್ಔಟ್ಗೆ ಅವಕಾಶ ಇದೆ. ಇದು ರೀಚ್ ಆಗಿಲ್ಲ ಎನ್ನುವ ಸೂಚನೆ ನಾಯಕರು ರವಾನಿಸಿದರು. ರನ್ಔಟ್. ಅಕ್ಷಯನ ಹೋದರೆ ಪತನವನ್ನ ಕಾಣ್ತಾ ಇದೆ ಪ್ರಕೃತಿ ಚಿಂತಾಮಣಿಗೆ. ಈ ಓವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಇರಫತ್. 4.5 ಚೆಂಡುಗಳು ಮುಕ್ತಾಯದ ಬಳಿಕ 47ಕ್ಕೆ 5 ಪ್ರಕೃತಿ ಚಿಂತಾಮಣಿಯ ಮೊತ್ತದಲ್ಲಿ. ಇವಾಗ ಮತ್ತೆ ಹೊಸ ದಾಂಡಿಗನ ಸೇರ್ಪಡೆ. ಅದೆಷ್ಟು ಓಟವನ್ನು ಟಾರ್ಗೆಟ್ ಆಗಿ ನೀಡ್ತಾ ನೋಡಬೇಕಾಗಿದೆ. ಲೀಗಿನ ಪಂದ್ಯಾಟದ ಮುಕ್ತಾಯ ಬಳಿಕ ನಾಕ್ಔಟ್ ಪಂದ್ಯಾಕೂಟ. ಸ್ಲೋವರ್ ಚೆಂಡು ಐಡಿಯಾದ ಹೆಸೆತ. ಈ ಬಾರಿ ಓವರ್ ಮುಕ್ತಾಯ
5 ಓವರ್ಗಳ ಮುಕ್ತಾಯದ ಬಳಿಕ 47ಕ್ಕೆ 5 ಹುದ್ದರಿ ಆಘಾತನ ಕಾಣ್ತಾ ಇದೆ. ಈ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಪಂದ್ಯಾಟವನ್ನು ಕಳ್ಕೊಂಡು ಈ ನಿರ್ಗಮಿಸಿದ ತಂಡಗಳು ಫ್ರೆಂಡ್ಸ್ ಬಾಗೇಪಲ್ಲಿ, ನವಭಾರತ. ಇವಾಗ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. ಅಂತಿಮ 6 ಚೆಂಡು, ಅದು ಎಷ್ಟು ಓಟವನ್ನು ದಾಖಲಿಸಿ ನೋಡಬೇಕಾಗಿದೆ. 47ಕ್ಕೆ 5. ಆದಷ್ಟು ಬೇಗ ಸನ್ನಿ ಅವರು ಓವರ್ ಅನ್ನ ಸಂಘಟಿಸಬೇಕು. ಆರು ಓವರ್ಗಳ ಪಂದ್ಯ ಎಷ್ಟು ಲೇಟ್ ಆದ್ರೆ 50 ಓವರ್ ಪಂದ್ಯ ಅದೆಷ್ಟು ಲೇಟ್ ಆಗುತ್ತೋ ಗೊತ್ತಿಲ್ಲ. ನಿಟ್ಟಲ್ಲಿ 47ಕ್ಕೆ 5 ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಆಡಬೇಕು. ಯಾಕಂತ ಹೇಳಿದ್ರೆ ಅತಿಥಿ ಅಭ್ಯಾಗತರ ಮುಖಾಂತರವಾಗಿ ಟ್ರೋಫಿ ಹಸ್ತಾಂತರ ಕಾರ್ಯಕ್ರಮ, ಜಯಿಸಿದ ತಂಡಗಳಿಗೆ ಕ್ಯಾಶ್ ಪ್ರೈಸ್ ಜೊತೆ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ವೈಯಕ್ತಿಕ ಬಹುಮಾನಗಳು ಇದೆಲ್ಲವೂ ಕೂಡ ಕ್ರಿಕೆಟ್ ಪ್ರೇಮಿಗಳ ಸಂಪೂರ್ಣ ಸಹಕಾರ. ಬೌಂಡ್ರಿನ ಹೊರಭಾಗದಲ್ಲಿ ಯಾರೆಲ್ಲ ಇರ್ತಾರೋ ಅವರ ಉಪಸ್ಥಿತಿಯಲ್ಲಿ ಟ್ರೋಫಿ ಹಸ್ತಾಂತರಿಸಬೇಕು ಅನ್ನೋ ಒಂದು ಇರಾದೆಯನ್ನು ನೇತಾಜಿ ಕ್ರಿಕೆಟ್ ತೋರ್ಪಡಿಸ್ತಾ ಇದ್ದ ನಿಟ್ಟಲ್ಲಿ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೋಡಿ 5:15ಗೆ ಈ ಪಂದ್ಯ ಮುಕ್ತಾಯವಾಗಬೇಕು. ಮತ್ತೆ ಬೀಸುವ ಪ್ರಯತ್ನ, ಭರ್ಜರಿ ಹೊರತಿ ಬಾರಿ ಪ್ರಕೃತಿಯ ಶಿರಭಾಗದ ಕ್ಷೇತ್ರ ಶಿರಭಾಗದ ಅಡಿಭಾಗದಲ್ಲಿ ಇವಾಗ ಪಾಸ್ ಆಗ್ತಾ ಇದೆ. 6 ಆ ರೋಟದ ಸೇರ್ಪಡೆ. ತಂಡದ ಮತ ಅರ್ಧ ಶತಕ 53 ಮತ್ತೆರಡನೇ ಬಾರಿ. ಈತರ ಮಧ್ಯೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಟ್ +1 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ನಂದೀಶ ಮತ್ತು ಜಹೀರ್ ಅಂಕಣ ಭಾಗದಲ್ಲಿ ಒಂದು ಚೆಂಡು ಮಾತ್ರ ಕಂಪ್ಲೀಟ್ ಮಾಡಿದಂತ ಯತೇಶಂ ಯತೇಶಂನ ಓವರ್ನಲ್ಲಿ ಇವಾಗ ಮತ್ತೆ ಎರಡನೇ ಬಾರಿ 55 ಫಾರ್ 5. ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು, ಕ್ಯಾಪ್ ಶಾಟ್. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಕ್ಕೆ ತಲುಪಿರ್ತದೆ ತಂಡ. 59ಕ್ಕೆ 5. ಅಂತಿಮ 4 ಚೆಂಡುಗಳು ಬಾಕಿ ಇದೆ ಈ ಹಂತದಲ್ಲಿ. ಸನ್ನಿ ವರ್ಸಸ್ ಪ್ರಕೃತಿ. ಇದರ ಮಧ್ಯೆ ಕಾಟ್ ಬಿಹೈಂಡ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ನಂದೀಶ ಬ್ಯಾಕ್ ಟು ಪೆವಿಲಿಯನ್. ಹೊಸ ದಾಂಡಿಗನ ಸೇರ್ಪಡೆ ಪ್ರಕೃತಿಯ ಪರವಾಗಿ. ನವೀನ್ ಪ್ರಕೃತಿ ಆದಷ್ಟು ಓಟವನ್ನ ಈ ಹಂತದಲ್ಲಿ ದಾಖಲಿಸಿ ನೋಡಬೇಕಾಗ ಅತ್ಯುತ್ತಮ ಒಂದು ತಂಡವನ್ನು ಕಟ್ಟಿದಂತ ಪ್ರಕೃತಿಯ ತಂಡ. ಅನುಭವಿಗಳ ಆಟಗಾರರು ಇದ್ದಾರೆ ಈ ತಂಡದಲ್ಲಿ.
ಓ ಇದರ ಮಧ್ಯೆ ಮತ್ತೊಂದು ಭರ್ಜರಿ ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒನ್ ಬೌನ್ಸ್ ಬೌಂಡ್ರಿ. ಅಂತಿಮ 2 ಚೆಂಡುಗಳಿಗಾಗಿ ಮತ್ತೆ ಬೌಲರ್ ರೆಡಿ ಆಗ್ತಾ ಇದ್ದಾರೆ. ಓ ಮೈ ಗಾಡ್, ಒಳ ಶಾಟ್ ತನ್ಮೂಲಕ ಅಂತಿಮ ಹಂತದಲ್ಲಿ ಸೀಮಾ ರೇಖೆಯ ಒಳಭಾಗದಲ್ಲಿ ಕ್ಯಾಚ್ ಕೈಸಿರುವ ಮುಖಾಂತರವಾಗಿ ನವೀನ್ ಔಟ್. ಈ ಹಿಂದೆ ಒಂದು ಬೌಂಡ್ರಿಯನ್ನು ಅಡ್ಡಾಯಿಸ ಹೊಡೆದಂತ ಆಟಗಾರ ಇಲ್ಲಿ ಸಿಕ್ಸರ್ ದಾಖಲಿಸುವ ಬರದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ನವೀನ್ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ಮತ್ತೋರು ಹೊಸ ದಾಳಿಗಳ ಸೇರ್ಪಡೆ. ಲಾಸ್ಟ್ 1 ಬಾಲ್ ರಿಮೈಂಡ್ ನಾವು. ಮಂಜು ಅವರು ಬರ್ತಾ ಇದ್ದಾರೆ ಪ್ರಕೃತಿ ಚಿಂತಾಮಣಿಯ ಪರವಾಗಿ. 1989ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸಿದಂತ ಫ್ರೆಂಡ್ಸ್ ಪಡುಬಿದ್ರೆ. ಈ ರೀತಿಯಾಗಿ ಸಾಲು ಸಾಲು ಪಂದ್ಯಾಟಗಳು ಹಗಲು ರಾತ್ರಿಯಾಗಿಯೇ ಸಾಗ್ತಾ ಇದೆ. ಸ್ಟೆಪ್ ಔಟ್ ಹೊಡೆತ ಔಟ್ರೇಜ್ ಆಗ್ತಾ ಇದೆ. ಸ್ಲಿಪ್ಪಿ ಭಾಗದಲ್ಲಿ ಒಂದು ಹೊಡೆದ ಪೂರೈಕೆ ಹೇಳುವ ಪ್ರಯತ್ನ, ರನ್ಔಟ್. ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 64 ಓಟವನ್ನು ದಾಖಲಿಸಿದ್ರು. 65ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಅಲ್ಲಿ ಸನ್ನಿ ಅವರು ಆದರ್ಶ ಬೇಗ ಆರಂಭಿಕ ಆಟಗಾರರು ಕಣಕ್ಕಿಳಿಸಬೇಕು. ಇವಾಗಲೇ 5 ಗಂಟೆ 5 ನಿಮಿಷ ಆಗಿದೆ, ಗಮನಿಸಿ. ಪ್ರಕೃತಿ ಚಿಂತಾಮಣಿ 64 ಓಟವನ್ನು ದಾಖಲಿಸುವ ಮುಖಾಂತರವಾಗಿ 6 ಓವರ್ಗಳನ್ನು ಮುಕ್ತಾಯಗೊಳಿಸಿರುವ ಸನ್ನಿ ಚಿಕ್ಕಬಳ್ಳಾಪುರ ಜಯಕ್ಕಾಗಿ 36 ಎಸೆತ 65 ಓಟದ ಅವಶ್ಯಕತೆ.
ಮೊದಲ ಹಂತ ಆರಂಭಿಕ ಆಟಗಾರರು ಅಬ್ರಾರ್ ಮತ್ತು ರಂಜಿತ್ ಆರಂಭಿಕ ಆಟಗಾರರು ಮೊದಲವರಿಗಾಗಿ ನಿರಂಜನ್ ಮೊದಲವರಿಗಾಗಿ ಅಂಪೈರ್ 24 minutes 6 over. ಸರಿ ಪಂದ್ಯಾಟ ಆರಂಭ ಕಂಡುಕೊಳ್ತಾ ಇದೆ. ಮೊದಲ ಪವರ್ ಪ್ಲೇ ಓವರ್ಗಾಗಿ ನಿರಂಜನ ಪ್ರಕೃತಿಯ ಪರವಾಗಿ ಸ್ಟೆಪ್ ಔಟ್ ಮಾಡಿದ್ರು. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್ ಮಾಡೋ ಅವಕಾಶ ಇತ್ತು. ಅರ್ಧಾಂಶ ಪಿಚ್ ಅನ್ನ ಕ್ರಮಿಸಿದಂತ ರಂಜಿತ್ ವಾಪಸ್ ಆತನ ಕಾಣ್ತಾ ಇದ್ದಾರೆ. ಅಬ್ರಾರ್ ಒಂದು ಎಸೆತವನ್ನ ಇವಾಗ ಫೇಸ್ ಮಾಡಿದಂತ ಆಟಗಾರ. ಮತ್ತೊಂದನೇ ಬಾರಿ ಅಬ್ರಾರ್ಗೆ ಎಸೆದ ಚೆಂಡು ಸ್ಲೋ ಡೆಲಿವರಿ. ಅಬ್ರಾರ್ ಲೆಕ್ಕಾಚಾರ ಕೈ ತಪ್ಪಿ ಹೋಗ್ತಾ ಇದೆ. ಅಬ್ರಾರ್ ಔಟ್. ಹೊಸ ದಾಳಿಗಳ ಸೇರ್ಪಡೆ ಪರ್ವೇಸ್ 0-1. ಅಕ್ರಾಸ್ ಲೈನ್ ಆಗಿ ಬೀಸುವ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಒಂದರ ಪೂರೈಕೆ ಮಾಡಿಕೊಂಡ್ರು. ಎರಡನೇ ಓಟವನ್ನ ಕೂಡ ಪೂರೈಕೆ ಆಗ್ತಾ ಇದೆ. ಜಾಹಿರ್ ಕ್ಷೇತ್ರ ರಕ್ಷಕ ತಂಡದ ಮೊತ್ತದಲ್ಲಿ ಮತ್ತೆ ಒಂದು 2 ಓಟದ ಸೇರ್ಪಡೆ. ಮೊದಲ ಚೆಂಡು ಡಾಟ್ ಬಾಲ್, ಆ ಬಳಿಕ ವಿಕೆಟ್. ಇವಾಗ 2 ಓಟದ ಸೇರ್ಪಡೆ. ನಿರೀಕ್ಷೆ ಮಾಡಿ ಹೊರತಲು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಕೂಡ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ತಿಳಿಸಾಗಿ ನಿರಂಜನ್ ಆಲ್ರೌಂಡರ್ ಸವ್ಯಸಾಚ ಆಟಗಾರ ತಂಡದ ಪರವಾಗಿ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ ಪರ್ಫೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ. ಕೇವಲ 1 ಓಟದ ಸೇರ್ಪಡೆಯನ್ನ ದಾಖಲಿಸಿದ್ರು. ಇಲ್ಲಿಗೆ 5 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಗೋಲ್ಡನ್ ಟೈಗರ್ಸ್ ಟಾಸ್ ಆಯ್ತಾ? ಗೋಲ್ಡನ್ ಟೈಗರ್ ಕೆಜಿಎಫ್ ಕ್ಯಾಪ್ಟನ್, ಲಾಸ್ಟ್ ಕಾಲ್ ಫಾರ್ ಯು. ನವೀನ್ ಅವರೇ ಒಬ್ಬರು ಕಳಿಸ್ಕೊಡಿ. ಈ ತರ ಹುದ್ದರಿ ಆಘಾತ. ಜೈರ್ ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. ಸನೆ ಚಿಕ್ಕಬಳ್ಳಾಪುರ ಮತ್ತೊಂದು ವಿಕೆಟ್ ಪತನ. ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ನಾಯಕರು ಈ ಕಡೆ ಟಾಸ್ಗೆ ಬರಬೇಕು. ನೀವು ಆಡದೇ ಇದ್ರೆ ನೇತಾಜಿ ಟಾಸ್ ಆಗಿ ಜಯವನ್ನು ದಾಖಲಿಸ್ತಾರೆ. ಈ ಹಂತದಲ್ಲಿ ಮತ್ತೆ ಹೊಸ ದಾಳಿಗಳ ಸೇರ್ಪಡೆ. ಆಸಿಫ್ ಮತ್ತೆ ಪರ್ವೇಸ್. 30 ಎಸೆತ 62 ಗುರಿ. ಅಕ್ಷಯ್ 2ನೇ ಓವರ್ಗಾಗಿ
ಡಾಟ್ ಬಾಲಿನ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಆಟಗಾರರು ಹೊಂದಿರತಕ್ಕಂತ ಪ್ರಕೃತಿಯ ತಂಡ. ನಿರಂಜನ್, ಅಕ್ಷಯ, ಪ್ರಮೋದ, ಜಹೀರ್ ಈ ರೀತಿ ಆಟಗಾರರು. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯು ಕೂಡ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಶಾರ್ಟ್ ಥರ್ಡ್ ಮ್ಯಾನ್, ಗಲ್ಲಿ, ಸ್ಲೀಪ್, ಪಾಯಿಂಟ್, ಶಾರ್ಟ್ ಕವರ್ಸ್. ಸಿಲ್ಲಿ ಮಿಡಾಪ್ ಮತ್ತು ಸಿಲ್ಲಿ ಮಿಡಾನ್ ಲಾಂಗ್ ಆಫ್ ನಲ್ಲಿ ಈ ರೀತಿಯ ಕ್ಷೇತ್ರ ರಕ್ಷಣೆ, ಮಿಡ್ ವಿಕೆಟ್ ನಲ್ಲಿ ಈ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವ ಪ್ರಯತ್ನ, ತನ್ಮೂಲಕ ಉತ್ತಮ ರೀತಿಯ ಒಂದು ಥ್ರೋ, ಡೈರೆಕ್ಟ್ ಹಿಟ್ ಆಗಿ ಸಾಧ್ಯತೆಗಳು ಇತ್ತು. ಮೊದಲೇ ಅಕ್ಷಯ ಚೆಂಡನ್ನು ಹಿಡಿತಾ ಇದ್ದಾನೆ, ಯಾವುದೇ ಅಗತ್ಯವಿಲ್ಲ. ಇಲ್ಲಿ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ನವದೀಪ್ನ ಗೆಳೆಯರೆಲ್ಲ ಬರ್ತಾ ಇದ್ದಾರೆ. ರಿವರ್ಸ್ ಶಾಟ್, ತನ್ಮೂಲಕ ಕ್ಲೀನ್ ಬೌಲ್ಡ್. ಅಕ್ಷಯ ತಂಡಕ್ಕೆ ವಿಕೆಟ್ ಅನ್ನು ತಂದುಕೊಟ್ರು. ಮತ್ತೆ ವಿಕೆಟ್ ಪತನವನ್ನು ಕಾಣ್ತಾ ಇದೆ ಸನ್ನಿ, ಚಿಕ್ಕಬಳ್ಳಾಪುರದ ತಂಡ. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಾಹುಲ್ ಈ ಒಂದು ಟಾಸ್ ಪ್ರಕ್ರಿಯೆ ನಡೆಸಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ನೇತಾಜಿ ವರ್ಸಸ್ ಗೋಲ್ಡನ್ ಟೈಗರ್ಸ್ ಕೆಜಿಎಫ್. Spin the coin. Toss won by Netaji Cricketers Gaunipalli won that toss. ಸುರೇಶ್ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಮುಂದಿನ ಹಂತದಲ್ಲಿ ಆಡ್ತಾ ಇದೆ. ಇಲ್ಲಿ ವಿಕೆಟ್ ಒಪ್ಪಿಸಿದ ನಂತರ ಮತ್ತೆ ಹೊಸ ದಾಳಿಗೆ ಸೇರ್ಪಡೆ ಸುಹೇಲ್ ಬರ್ತಕ್ಕಂಥ ಆಟಗಾರ. ಒಂದು ಹಂತದಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದೆ ಪ್ರಕೃತಿ. ಚಿಂತಾಮಣಿಯ ತಂಡ ಕಾಟ್ ಬಿಹೈಂಡ್. ಮತ್ತೊಂದು ವಿಕೆಟ್ ಪತನವನ್ನು ಕಂಡುಕೊಂಡ್ರು. 4ನೇ ವಿಕೆಟ್ ಪತನ. ಕನಿಷ್ಠ ಮೊತ್ತಕ್ಕೆ ಅರ್ಧಾಂಶ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಸನ್ನಿ ಚಿಕ್ಕಬಳ್ಳಾಪುರದ ತಂಡ. 1 ಓವರ್ 5 ಚೆಂಡುಗಳ ಮುಕ್ತಾಯದ ಬಳಿಕ 3-4 ಹುದ್ದರಿ ಆಘಾತದಲ್ಲಿ. ಇನ್ನು 25 ಎಸೆತ 62ರ ಗುರಿ. ದಾಂಡು ಚೆಂಡಿನ ಪರಿಮಿತರುಗಳ ಲೀಗ್ನ ನಂತರ ಇದು ನಾಕೌಟ್ ರೂಪದ ಪಂದ್ಯ. ಈ ಪಂದ್ಯಾಟವನ್ನು ಕಳ್ಕೊಂಡ ತಂಡಗಳು ಈ ಟೂರ್ನಮೆಂಟ್ ಇಂದ ಗಂಟು ಮುಟ್ಟೆಯನ್ನು ಕಟ್ಟಿಕೊಳ್ತಾರೆ. ಜಯಿಸ ತಂಡ ಸೆಮಿಫೈನಲ್ ಹೋರಾಟ ರೇಸ್ ನಲ್ಲಿ ಇರ್ತಾರೆ. ಇವಾಗಲೇ 2 ತಂಡ ಚಾಲೆಂಜರ್ಸ್ ಕೋಲಾರ ಮತ್ತು ಭಾರ್ಗವ ಡಿಫೆಂಡರ್ಸ್ ಎಂಟರ್ ದ ಸೆಮಿಫೈನಲ್. ಅಕ್ಷಯ ಎಸೆತ ಚೆಂಡು ಬಹಳ ಉತ್ತಮ ರೀತಿಯ ಆಕ್ಷನ್ ಕೂಡ. ಲೆಫ್ಟಿ ಓವರ್ ಅನ್ನು ಮುಕ್ತಾಯಗೊಳಿಸಿದ್ರು. 2 ಓವರ್ಗಳ ಮುಕ್ತಾಯದ ಬಳಿಕ 3-4. ಕೆಲವು ತಂಡದಲ್ಲಿ ಬೌಲರ್ಸ್ಗಳು ಯಶಸ್ಸನ್ನು ತಂದುಕೊಟ್ರೆ ಮೊದಲ ಹಂತದ ದಾಳಿತನವನ್ನು ಮಾಡಿದಂತ ಪ್ರಕೃತಿಯ ತಂಡ ಬಹಳಷ್ಟು ಭರ್ಜರಿ ಆಟವನ್ನು ತೋರ್ಪಡಿಸಿದರು. 2-3 ಆಟಗಾರರು ಸಿಕ್ಸರ್, ಬೌಂಡರಿ, ಸಿಂಗಲ್ ಅವಳಿ ಓಟಗಳ ಮುಖಾಂತರವಾಗಿ ಒಂದು ಬೃಹತ್ ಮೊತ್ತವನ್ನ ನೀಡಿದಂತ ಒಂದು ತಂಡ ಕೂಡ ಪ್ರಕೃತಿ ಕ್ರಿಕೆಟರ್ಸಿನ ತಂಡ. ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಸನ್ನಿಯ ವಿರುದ್ಧವಾಗಿ. ಅಂತಿಮ 24 ಎಸೆಗಳ ಮುಂದೆ 62ರ ಗುರಿ. ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ನೋಡ್ಬೇಕಾಗಿದೆ. ಬಿಗ್ ಹಿಟ್ಟರ್ಗಳು ಸನ್ನಿಗೆ ಬರಲೇಬೇಕಾಗಿದೆ. ಉತ್ತಮ ಎಸೆತ ಮತ್ತೆ ಅಡ್ಡ ಆಕ್ಷನ್ ಪ್ರಕೃತಿಯ ಪರವಾಗಿ. ಮೊದಲ ಚೆಂಡು ಡಾಟ್ ಬಾಲ್.
ಶಾಟ್ ಆಗಿತ್ತು ತನ್ಮಾಲಕ ಬಿಗ್ ಶಾಟ್ ಸಿಕ್ಸರ್. ಇವಾಗ ಸಮಯಕ್ಕೆ ಸರಿಯಾಗಿ ಸಿಕ್ಸರ್ ಬರ್ತಾ ಇದೆ. ಮೊದಲ ಚೆಂಡು ಡಾಟ್ ಬಾಲ್, ಇವಾಗ ಸಿಕ್ಸರ್. ಒಡಿಶಾ ಅಂಪೈರ್ ಸಂತು ಬಂದ ನಂತರ ಗೌರಿಪಲ್ಲಲ್ಲಿ ಕೆಲ ಹುಡುಗರು ಡ್ಯಾನ್ಸ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಆ ನಿಟ್ಟಲ್ಲಿ ಲಾಂಗ್ ಆಫ್ ನಲ್ಲಿ ಮತ್ತೆ ಒಂದು ಹೊಡೆದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತದಲ್ಲಿ ಏರಿಕೆಯನ್ನು ಕಂಡುಕೊಂಡಂತೆ ಈ ಪಂದ್ಯ 10 ಓಟಗಳು. 10 for 4, 2.3 ಬಾಲ್ಸ್. ಆ ನಿಟ್ಟಲ್ಲಿ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿ 4ನೇ ಚೆಂಡು. ಸಾಗೀರ್ ಮತ್ತು ಆಸೀಫ್ ಅಂಕಣ ಭಾಗದಲ್ಲಿ ಮತ್ತೆ ಶಾಟ್ ಆಗಿತ್ತು. ನೋ ಮ್ಯಾನ್ಸ್ ಲ್ಯಾಂಡ್, ಯಾವುದೇ ಆಘಾತವಿಲ್ಲ. ಒಂದು ಓಟದ ಸೇರ್ಪಡೆ. ಈ ರೀತಿಯ ಹೊಡೆತಗಳು ಕೇವಲ ಪಂದ್ಯಾಟವನ್ನು ಮುಕ್ತಾಯಗೊಳಿಸ ಬಿಟ್ರೆ ಒಂದು ರೀತಿಯ ಒಂದು ಸಿಕ್ಸರ್ ಬೌಂಡ್ರಿಗಳು ಮಧ್ಯದಲ್ಲಿ ಬಂದ್ರೆ ಕೂಡ ಇದು ಆಶಾದಾಯಕ ಅಂಶವಾಗುತ್ತೆ. ಒಟ್ಟಾರೆಯಾಗಿ 6 ಓವರ್ಗಳ ಪಂದ್ಯ ಇಲ್ಲಿ 3ನೇ ಓವರ್ನ ಚಾಲ್ತಿಯಲ್ಲಿ. ವೈಡ್ ಬಾಲ್, ಅತಿರಿಕ್ತ ಹೊಡೆದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ಇದು ವೈಡ್ಗಾಗಿ ರಿವ್ಯೂ ಅನ್ನು ಪಡ್ಕೊಂಡಂತ ಪ್ರಕೃತಿ ಚಿಂತಾಮಣಿಯ ತಂಡ ಸನ್ನಿ ಚಿಕ್ಕಬಳ್ಳಾಪುರವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ 2 ತಂಡಗಳು ಈ ಟೂರ್ನಮೆಂಟ್ ಅನ್ನು ಆಡಿತು. ಗೌನಿಪಲ್ಲಿ ಪರಿಸರದ ಅನುಭವಿಗಳ ತಂಡ ಈ ಒಂದು ಟೂರ್ನಮೆಂಟ್ ನಡೆಸ್ತಾ ಇದೆ. ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿ ಸೀಸನ್ 1, 2, 3 ಈ ರೀತಿಯಾಗಿ 3 ಹಗಲು ರಾತ್ರಿಯ ಪಂದ್ಯಕೂಟ. ಎರಡ್ 2020 2, 3, 4 ಫಸ್ಟ್ ಟೈಮ್ ಈ ಟೂರ್ನಮೆಂಟ್ ನಡೆಸಿದ್ರು ಗೌನಿಪಲ್ಲಿ. ಡಿಸೆಂಬರ್ 2, 3, 4 ಸೀಸನ್ 2 ಅಲ್ಲಿ ನಡೆಸಿದ್ರು. ಇದು 2025 7, 8, 9 ತಾರೀಕಿನಲ್ಲಿ ಪಂದ್ಯಾಟ ಸಾಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಔಟ್ ರಜ್ ಆಗಿರ್ತಕ್ಕಂಥ ಚೆಂಡು. ಹಿಂದಿನ ಬಾಲ್ ಸಂತು ಅವರೇ, ಒಡಿಶಾ ಸಂತು ಬಾಯ್. ವೈಟ್ ಬಾಲ್, ಅದು ಗುಡ್ ಬಾಲ್. ಓಕೆ, ಇದರೊಂದಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 12ಕ್ಕೆ 4. ನಾಲ್ಕನೇ ಓವರ್ಗಾಗಿ ಮತ್ತೆ ಪ್ರಮೋದನನ್ನ ಪರಿಚಯ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಬೃಹತ್ ಮೊತ್ತ ಚೇಸ್ ಮಾಡಬೇಕಾಗಿದೆ. 18 ಎಸೆತ 53 ಓಟದ ಅವಶ್ಯಕತೆ ಕೂಡ ಇದೆ. ಸಲ್ವಾಡಿ ಕೆರೆಬಿಯನ್ ಸ್ಟೈಲ್ ಅಲ್ಲಿ ಆಡಬೇಕಾಗಿದೆ ಈ ಒಂದು ಪಂದ್ಯ. ಕ್ವಾರ್ಟರ್ ಫೈನಲ್ ಜಯಕ್ಕಾಗಿ ಬೌಲರ್ ಪ್ರಮೋದ, ಮೈಟಿ ಪ್ರಮೋದ. ಮತ್ತೆ ಬೀಸುವ ಪ್ರಯತ್ನಗಳು ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಇತರ ಮಧ್ಯೆ ಟರ್ನೆಸ್ಗೆ ಅವಕಾಶ ಮಾಡಿಕೊಟ್ರು. ಆಟಗಾರರ ಮನಸ್ಥಿತಿಯ ಅರಿತು ಎಸ್ತವನ್ನ ಸ್ಲೋಬರ್ ಡೆಲಿವರಿ ಇರ್ಬೋದು, ಸ್ಪೀಡ್ ಡೆಲಿವರಿಗಳು, ರೈಸಿಂಗ್ ಡೆಲಿವರಿ, ಈ ರೀತಿಯ ಒಂದು ಕನ್ನಿಂಗ್ ಡೆಲಿವರಿಗಳನ್ನ ಪರ್ಫೆಕ್ಟ್ ಆಗಿ ದಾಖಲಿಸಬಲ್ಲಂತ ಬೌಲರ್ ಕೂಡ ಪ್ರಮೋದ್ ಇಲ್ಲಿ ಎಸ್ ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ನಾವು ಕಂಡ ಹಾಗೆ ಗ್ರಾಮೀಣ ಪರಿಸರದ
ಕೆಲವು ಆಟಗಾರರು ಈ ರೀತಿಯ ಒಂದು ಗ್ರಾಮೀಣ ಪರಿಸರದಲ್ಲಿ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸುವ ಮುಖಾಂತರವಾಗಿ ರಾಜ್ಯ ಟೆನ್ನಿಸ್ ಅನ್ನ ಕಂಡಂತ ನಿದರ್ಶನ ಇದೆ. ಆರಂಭಿಕ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಶಸ್ತಿಯನ್ನ ಎತ್ತಿ ಹಿಡಿದಂತ ಒಂದು ತಂಡ ಜೈ ಕರ್ನಾಟಕ ಬೆಂಗಳೂರು. ಕ್ರಿಕೆಟಿನ ಹಿರಿಯ ಅಣ್ಣನಂತಾನೆ ಕರೀತಾರೆ ಆ ತಂಡವನ್ನ. ಆ ನಿಟ್ಟಿನಲ್ಲಿ ವೈಟ್ ಬಾಲ್ ಅತಿರಿಕ್ತ ಓಟದ ಸೇರ್ಪಡೆ ಕೂಡ. ಬಳಿಕ ಸ್ವಲ್ಪ ಮಟ್ಟಿಗೆ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು 10 ರಿಂದ 20 ವರ್ಷಗಳ ಇತಿಹಾಸ ಬರೆದಂತ ಒಂದು ತಂಡ ಕೂಡ. ಆವಾಗಿನ ಹಂತದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನ ನ್ಯಾಶ್ ಬೆಂಗಳೂರು ಪಡ್ಕೊಂಡ್ರು ರಾಜ್ಯ ಟೆನ್ನಿಸ್ ನಲ್ಲಿ. ಗ್ರಾಮೀಣ ಪರಿಸರದ ಕೆಲವೊಂದು ಆಟಗಾರರು ಆ ತಂಡದಲ್ಲಿ ಭಾಗವಹಿಕೆಯನ್ನು ಕಾಣುವ ಮುಖಾಂತರವಾಗಿ ಕ್ರಿಕೆಟ್ ನಲ್ಲಿ ಹೊಸ ಹೆಸರನ್ನ ಮಾಡಿದಂತ ಆಟಗಾರಿದ್ದಾರೆ. ಅದರಲ್ಲಿ ಕೂಡ ಪ್ರಮೋದ್ ಕೂಡ ನಮ್ಮ ಈ ಪರಿಸರದ ಆಟಗಾರ. ಅದಾದ ಬಳಿಕ ಮೈಟಿ ಕ್ರೀಡರ್ಸ್ ಬೆಂಗಳೂರು ಬಹಳಷ್ಟು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಂತ ಒಂದು ತಂಡ. ಆ ತಂಡದಲ್ಲಿ ಮೈಟಿ ಕೃಷ್ಣ ಇರ್ಬೋದು, ಪ್ರಮೋದ್ ಇರ್ಬೋದು, ದೀಪು ಅವರು ಇರ್ಬೋದು, ಇವರೆಲ್ಲರೂ ಕೂಡ ಆಡಿದಂತ ಒಂದು ಅನುಭವಿಗಳ ಒಂದು ತಂಡ ಈ ಟೂರ್ನಮೆಂಟ್ ಆಡ್ತಾ ಇದೆ ನೇತಾಜಿ ಟ್ರೋಫಿಯಲ್ಲಿ. ನಿರೀಕ್ಷೆ ಮಾಡಿ ಹೊರತಗಳು ಮತ್ತೆ ಬರ್ತಾ ಇಲ್ಲ. ಲೋವರ್ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಪ್ರಮೋದ್ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳಲ್ಲಿ 16ಕ್ಕೆ 4, ಇನ್ನು 12 ಎಸೆತ, 49 ಓಟದ ಅವಶ್ಯಕತೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಗ್ಯಾಪ್ ಶಾಟ್. ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಜಾಹಿರ್ ಮಾಡ್ತಾ ಇದ್ದಾರೆ. ಡೌಟ್ ಇದ್ರೆ ಚೆಕ್ ಮಾಡುವ, ಅದಕ್ಕೇನಿಲ್ಲ. ನಿಟ್ಟಲ್ಲಿ ಇದು ತೃತೀಯ ನೇತ್ರಕ್ಕೆ ಮೊರೆ ಹೋದ್ರು ಗ್ರೌಂಡ್ ಅಂಪೈರ್ಸ್ ಗಳು. ಬೌಂಡ್ರಿ ಚೆಕಿಂಗ್ ಇದೆ ನೋಡಿ. ಮುಂದಿನ ಹಂತದ ಕೊನೆಯ ಕ್ವಾರ್ಟರ್ ಫೈನಲ್ ನೇತಾಜಿ ಒಂದ ಟಾಸ್. ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ಅನ್ನು ಎದುರಿಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಶುಕ್ರವಾರ ಆರಂಭವನ್ನ ಕಂಡಿರ್ತಕ್ಕಂಥ ಪಂದ್ಯಾಕೂಟ ದಿನಕ್ಕೆ 20 ಪಂದ್ಯ, 2 ದಿನದಲ್ಲಿ ಒಟ್ಟಾರೆಯಾಗಿ 40 ಪಂದ್ಯ. ಲೀಗಿನ ಒಟ್ಟಾರೆಯಾಗಿ ಪಂದ್ಯಾಟಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. 1 ಸೈಡೆಡ್ ಮ್ಯಾಚ್, ಕ್ವಾರ್ಟರ್ ಫೈನಲ್ ಪಂದ್ಯ. ಇದಾದ ಬಳಿಕ ಮತ್ತೆ 2 ಬಲಿಷ್ಠ ತಂಡಗಳು ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ನ ತಂಡ ನೇತಾಜಿಯನ್ನು ಎದುರಿಸ್ತಾರೆ. ಮತ್ತೊಂದು ಬಹಳಷ್ಟು ಉತ್ತಮ ಹೊಡೆತ, ರನ್ನಿಂಗ್ ಕ್ಯಾಚ್ ಅನ್ನ ಕೈ ಚೆಲ್ಲಿದಂತ ತಂಡ ಕೂಡ ಪ್ರಕೃತಿ. 2ನೇ ಓಟವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡ್ರು. ತಂಡದ ಮೊತ್ತದಲ್ಲಿ 2 ಓಟದ ಸಮೇತವಾಗಿ 19 ಓಟವನ್ನು ದಾಖಲಿಸ್ತಾ ಇದೆ. 9ಕ್ಕೆ 46. ಡಾಟ್ ಬಾಲ್. ಸ್ವಲ್ಪ ಮಟ್ಟಿಗೆ ಈ ಪಂದ್ಯ ಪ್ರೇಕ್ಷಕರಿಗೆ ಬೋರ್ ಹೊಡಿಸ್ತಾ ಇದೆ. ಈ ಹಿಂದಿನ ಪಂದ್ಯ ಬಹಳಷ್ಟು ಹೋರಾಟವನ್ನ ಕಂಡಿತ್ತು. ಮೊದಲ ಪಂದ್ಯ ಕೂಡ ಅಂತಿಮ ಹಂತವರೆಗೆ ಹೋರಾಟವನ್ನು ಕಂಡಿತ್ತು. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 1 ಓಟದ ಸೇರ್ಪಡೆ. ತಳ ಮೊತ್ತ 20, 7 ಎಸೆತ, 45 ಗುರಿ.
ಲಾಸ್ಟ್ ಬಾಲ್ ಮತ್ತೇನು 7 ಬಾಲ್ ಇದೆ. ಏಳಕ್ಕೆ 45. ಪಂದ್ಯ ಮುಂದುವರಿಸಿಕೊಳ್ಳಿ. ರೋಷನ್ ಎಸ್ ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಪೂರ್ಣಾಂತರವಾಗಿ ಬಿದ್ದ ಚೆಂಡು ಸ್ಕ್ವಾಲಕ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ ಆ ರೋಟದ ಸೇರ್ಪಡೆ ಅಂತಿಮ ಹಂತದಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. 26 ಫಾರ್ 4. ಅಂತಿಮ 6 ಚೆಂಡುಗಳಿಗಾಗಿ ಇವಾಗ ಪ್ರಕೃತಿ ಚಿಂತಾಮಣಿ ಬೌಲರ್ ಅನ್ನ ಪರಿಚಯ ಮಾಡ್ತಾ ಇದೆ. 26ಕ್ಕೆ 4. ವಯಸ್ಸುಗಳಲ್ಲಿ 23ರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಂಡು ಆಡ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ಪಂದ್ಯಾಟ ಮುಂದುವರಿಸಿ ದಯವಿಟ್ಟು. ಪದೇ ಪದೇ ಚರ್ಚೆಯನ್ನ ಮಾಡ್ತಾ ಇದ್ದೀರಿ ನೀವು. ಲಾಸ್ಟ್ ಓವರ್ 6 balls 39 runs required. ಈ ಬಾರಿ ಕೂಡ ಓಟ್ಗಳು ಬರ್ತಾ ಇಲ್ಲ. ಸಾಗೀರ್ ಫೇಸ್ ಮಾಡ್ತಕ್ಕಂಥ ಚೆಂಡು ಡಾಟ್ ಬಾಲಿನ ಸೇರ್ಪಡೆ. ಏತನ್ಮದ ವೈಟ್ ಬಾಲ್ ಅತಿರಿಕ್ತ ಹುಟ್ಟದ ಸೇರ್ಪಡೆ. ಡ್ಯಾನ್ಸಿಂಗ್ ಮುಖಾಂತರವಾಗಿ ಒಡಿಶಾ ಸಂತು ಅವರು ಈ ಒಂದು ತೀರ್ಮಾನವನ್ನು ತೋರ್ಪಡಿಸಿದ್ದಾರೆ. ಅತಿರಿಕ್ತ ಓಟದ ಸೇರ್ಪಡೆ ಕೂಡ. 5ಕ್ಕೆ 38. ಮತ್ತೆ ಬೀಸುವ ಪ್ರಯತ್ನ. ಚೆಂಡು ಓ ಮೈ ಗಾಡ್, ಅಂತಿಮ ಹಂತದಲ್ಲಿ ಡಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇದು ಕೂಡ ಒಂದು ಕ್ಯಾಚ್, ಅದ್ಭುತ ಕ್ಯಾಚ್ ಪಟ್ಟಿಯನ್ನು ಸೇರ್ತಾ ಇದೆ. ಇಪ್ಪತ್ತೇಳಕ್ಕೆ 5 ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. ಲಾಸ್ಟ್ 4 balls ಆರ್ ರಿಮೈನ್ ನಾವು. ಪ್ರಮೋದ ಮತ್ತೆ ಎಸ್ಗಾರ್ ಭಾಗದಲ್ಲಿ ಡಾಟ್ ಬಾಲ್ ಸೇರ್ಪಡೆ. 65ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾರೆ ತಂಡ ಸನ್ನಿ ಚಿಕ್ಕಬಳ್ಳಾಪುರ. 27 ಓಟವನ್ನು ಮಾತ್ರ ದಾಖಲಿಸಿದ್ರು. ಮತ್ತೊಂದು ಪೂರ್ಣಾಂತರವಾಗಿ ಬಿದ್ದ ಚೆಂಡು, ಕೇವಲ 1 ಓಟದ ಸೇರ್ಪಡೆ. ಲಾಸ್ಟು 28ಕ್ಕೆ ತಲುಪ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ಅಂತಿಮ ಹಂತದಲ್ಲಿ ಭರ್ಜರಿ ಹೊಳೆತ ಸಿಕ್ಸರ್. ಆ ರೋಟದ ಸೇರ್ಪಡೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 34 ಓಟಗಳು. ಒಂದು ಎಸೆತ 31ರ ಅವಶ್ಯಕತೆ. ತನ್ಮೂಲಕ ಥರ್ಡ್ ಮ್ಯಾನ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ಪಂದ್ಯಾಟವನ್ನು ಜಯಿಸ್ತಾ ಇದೆ ಪ್ರಕೃತಿ ಕ್ರಿಕೆಟರ್ ಚಿಂತಾಮಣಿಯ ತಂಡ.
ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಂತ ಆಟಗಾರ ಪ್ರಮೋದ್ ಅವರು ವೇದಿಕೆ ಬರಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿಯನ್ನ ಯಾಜ್ ಅವರು ಜೆಡಿಎಸ್ ನ ಯುವ ಮುಖಂಡರಾಗಿರ್ತಕ್ಕಂಥ ಅವರು ವೇದಿಕೆ ಬಂದು ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಹಸ್ತಾಂತರಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ.